ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೊ ಎಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಸಲ ನವರಾತ್ರಿ ಹಬ್ಬ ಯಾಕೆ 11 ದಿನ ಬಂದಿದೆ ಅನ್ನೋದ್ರ ಬಗ್ಗೆ ಒಂದು ತಿಳಿಸ್ಕೊಡ್ತೇನೆ. ಯಾಕೆಂದರೆ ಸುಮಾರು ಜನರಿಗೆ ಸುಮಾರು ರೀತಿಯ ಒಂದು ಗೊಂದಲಗಳು ಇವೆ. ಅಂದರೆ ಮೊದಲನೇ ದಿನ ಎರಡು ದಿನ ಬಂದಿದೆಯೋ, 3 ದಿನ ಬಂದಿದ್ವೋ, ಅಥವಾ 4ನೇ, ಹೀಗೆ 5ನೇ ದಿನ ಸಹ ಕೆಲವರು 2 ದಿನ ಬಂದಿದೆ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಮಟ್ಟಿಗೆ ಮಾಹಿತಿ, ಹಾಗೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಬನ್ನಿ ಶುರು ಮಾಡೋಣಂತೆ. ನಮಗೆ ನವರಾತ್ರಿ ಹಬ್ಬವು ಪ್ರಾರಂಭವಾಗುವಂಥದ್ದು 22ನೇ ತಾರೀಕಿನಿಂದ ನಮಗೆ ನವರಾತ್ರಿ ಪ್ರಾರಂಭವಾಗಿರ್ತದೆ. ಆದರೆ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಪಾಡ್ಯ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು 21ನೇ ತಾರೀಕು ಭಾನುವಾರ ಮಧ್ಯರಾತ್ರಿ 1 ಗಂಟೆ 24 ನಿಮಿಷಕ್ಕೆ ಪ್ರಾರಂಭವಾದರೆ 22ನೇ ತಾರೀಕು ಸೋಮವಾರ ಮಧ್ಯರಾತ್ರಿ 2 ಗಂಟೆ 57 ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಸೂರ್ಯದ ಉದಯದ ತಿಥಿಯನ್ನು ಗಣನೆ ತೆಗೆದುಕೊಂಡು 22ನೇ ತಾರೀಕಿನಿಂದ ನಮಗೆ ಮೊದಲನೇ ದಿನ ಅಂತ ನಾವು ಪ್ರಾರಂಭ ಮಾಡ್ತೇವೆ. ನಾವು ಮೊದಲನೇ ದಿನ ಶೈಲಪುತ್ರಿ ಅಮ್ಮನವರ ಪೂಜೆಯನ್ನು ಮಾಡ್ತೇವೆ. ಬಣ್ಣಗಳ ಬಗ್ಗೆ ನಾನು ನಿಮಗೆ ನಂತರದ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆಯೇ 2ನೇ ದಿನ ಅಂದರೆ ಬಿದಿಗೆ, ಅದು ನಾವು ಬ್ರಹ್ಮಚಾರಿಣಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ. ಬಿದಿಗೆ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು 22ನೇ ತಾರೀಕು ಸೋಮವಾರ ಮಧ್ಯರಾತ್ರಿ 2 ಗಂಟೆ 58 ನಿಮಿಷಕ್ಕೆ ಪ್ರಾರಂಭವಾದರೆ 24ನೇ ತಾರೀಕಿಗೆ ಬುಧವಾರ ಬೆಳಿಗ್ಗೆ 4 ಗಂಟೆ 55 ನಿಮಿಷಕ್ಕೆ ಇದು ಮುಕ್ತಾಯಗೊಳ್ಳುತ್ತದೆ. ಸೊ ನಾವು 23ನೇ ತಾರೀಕು ಮಂಗಳವಾರದಂದು ನಾವು ಬ್ರಹ್ಮಚಾರಿಣಿ ಅಮ್ಮನವರನ್ನು ನಾವು ಪೂಜೆ ಮಾಡ್ತೇವೆ. ಇದರ ಬಣ್ಣ ಸೊ ನಮಗೆ ನಂತರ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದರೆ ಮೊದಲನೇ ದಿನ ನಮಗೆ ಬಿಳಿ ಬಣ್ಣವಾಗಿರುವಂಥದ್ದು, ಹಾಗೆ 2ನೇ ದಿನ ನಮಗೆ ಕೆಂಪು ಬಣ್ಣವಾಗಿದೆ. ಮತ್ತು 3ನೇ ದಿನದಂದು ನಾವು ಚಂದ್ರಘಂಟ ಅಮ್ಮನವರ ಬಗ್ಗೆ ತಿಳಿದುಕೋಬೇಕು. ಈ ಸಲ ನಮಗೆ ತೃತೀಯ ತಿಥಿ 2 ದಿನ ಬಂದಿದೆ. ಯಾವ ಥರಪ್ಪ ಅನ್ನೋದಾದರೆ 24ನೇ ತಾರೀಕು ನಮಗೆ ತೃತೀಯ ತಿಥಿ ಬುಧವಾರ ಬೆಳಗಿನ ಜಾವ 4 ಗಂಟೆ 53 ನಿಮಿಷಕ್ಕೆ ಪ್ರಾರಂಭವಾದರೆ 25ನೇ ತಾರೀಕು ಗುರುವಾರ ಬೆಳಿಗ್ಗೆ 7 ಗಂಟೆ 7 ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ. ನಮಗೆ 2 ದಿನಕ್ಕೆ ಸಹ ನಮಗೆ ಸೂರ್ಯೋದಯದ ತಿಥಿ ಬಂದುಬಿಡುತ್ತದೆ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಸೂರ್ಯೋದಯದಿಂದ ಸೂರ್ಯೋದಯದವರೆಗೆ 1 ದಿನ ಅಂತ ನಾವು ಪರಿಗಣನೆ ಮಾಡ್ತೇವೆ. ಸೊ ಆದ ಕಾರಣ ನಮಗೆ ಬುಧವಾರ ಸೂರ್ಯೋದಯವಿರುವಂಥದ್ದು ಬೆಳಗ್ಗೆ 6 ಗಂಟೆ 14 ನಿಮಿಷಕ್ಕೆ, ಹಾಗೆಯೇ ಗುರುವಾರ ಸೂರ್ಯೋದಯವಿರುವಂಥದ್ದು ಬೆಳಗ್ಗೆ 6 ಗಂಟೆ 16 ನಿಮಿಷಕ್ಕೆ. 2 ದಿನ ನಮಗೆ ತೃತೀಯ ತಿಥಿಗೆ ನಮಗೆ ಸೂರ್ಯೋದಯವಿರುವಂಥದ್ದು. ಸೊ ಆದ ಕಾರಣ 2 ದಿನ ಸಹ ನಾವು ಚಂದ್ರಘಂಟ ಅಮ್ಮನವರನ್ನು ಪೂಜೆ ಮಾಡ್ತೇವೆ. ನಾವು ಬುಧವಾರ ರಾಯಲ್ ಬ್ಲೂ ಅಂದರೆ ಕಡುನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಹಾಗೆಯೇ ಗುರುವಾರ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ನಮಗೆ ಯಾವಾಗಲೂ ಸಹ ಅಮ್ಮನವರ ಮೇಲೆ ಅದು ಬಣ್ಣ ನಿರ್ಧಾರಿತವಾಗಲ್ಲ. ಗ್ರಹಗತಿಗಳ ಪ್ರಕಾರ ಅಂದರೆ ಗ್ರಹವಾರದ ಪ್ರಕಾರ ನಮಗೆ ಬಣ್ಣಗಳು ಸಹ ನಮಗೆ ಬರುತ್ತದೆ. ಸೊ ಆದ್ದರಿಂದ 24ನೇ ತಾರೀಕು 25ನೇ ತಾರೀಕು 2 ದಿನ ನಾವು ಚಂದ್ರಘಂಟ ಅಮ್ಮನವರ ಪೂಜೆ ಮಾಡ್ತೇವೆ. 24ನೇ ತಾರೀಕು ಬುಧವಾರ ಮಾತ್ರ ನಾವು ವಿಶೇಷವಾಗಿ ಅಮ್ಮನವರ ಪೂಜೆ ಮಾಡಿದ್ವಿ. 25ನೇ ತಾರೀಕಿಗೆ ಚಂದ್ರಘಂಟ ಅಮ್ಮನವರ ಪೂಜೆನೇ ಅದು ಸರಳವಾಗಿ ನಾವು ಮಾಡಬೇಕು. ಹಾಗೆಯೇ ಮತ್ತು 4ನೇ ದಿವಸ ಅಂದರೆ ನಮಗೆ ಅದು 5ನೇ ದಿವಸ ಬಂದುಬಿಟ್ಟಿರುತ್ತದೆ. 5ನೇ ದಿವಸ 4ನೇ ದಿವಸ ಅಂದರೆ ನಮಗೆ ಕೂಷ್ಮಾಂಡಿನಿ ಅಮ್ಮನವರು ಇವರ ಪೂಜೆ ನಾವು ಆಚರಣೆ ಮಾಡುವಂಥದ್ದು. ನಮಗೆ ಚತುರ್ಥಿ ತಿಥಿ ಪ್ರಾರಂಭವಾಗುವಂಥದ್ದು 25ನೇ ತಾರೀಕು ಗುರುವಾರ ಬೆಳಿಗ್ಗೆ 7 ಗಂಟೆ 8 ನಿಮಿಷಕ್ಕೆ ಪ್ರಾರಂಭವಾದರೆ 26ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 9 ಗಂಟೆ 34 ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಸೂರ್ಯೋದಯದ ತಿಥಿಯನ್ನು ಗಣನೆ ತೆಗೆದುಕೊಂಡು 26ನೇ ತಾರೀಕು ನಾವು ಕೂಷ್ಮಾಂಡಿನಿ ಅಮ್ಮನವರನ್ನು ಪೂಜೆ ಮಾಡ್ತೇವೆ. ಹಾಗೆಯೇ ಪಂಚಮಿ ತಿಥಿ 26ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 9 ಗಂಟೆ 35 ನಿಮಿಷಕ್ಕೆ ಪ್ರಾರಂಭವಾದರೆ 27ನೇ ತಾರೀಕು ಶನಿವಾರ ಮಧ್ಯಾಹ್ನ 12 ಗಂಟೆ 4 ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ. ಸೊ ನಾವು 27ನೇ ತಾರೀಕು ಶನಿವಾರದಂದು ನಾವು ಸ್ಕಂದಮಾತಾ ಅಮ್ಮನವರನ್ನು ನಾವು ಪೂಜೆ ಮಾಡ್ತೇವೆ. ಹಾಗೆಯೇ ನಮಗೆ ಷಷ್ಠಿ ದಿನದಂದು ನಾವು ಕಾತ್ಯಾಯನಿ ಅಮ್ಮನವರನ್ನು ಪೂಜೆ ಮಾಡ್ತೇವೆ. ಅದರ ಜೊತೆಗೆ ಷಷ್ಠಿ ಪೂಜೆ ಯಾರು ಈ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡ್ತಾರೋ ಅವ್ರು ಸಹ ಆಚರಣೆ ಮಾಡಬೇಕು. 2 ಪೂಜೆ 1 ದಿನದಂದು ನಾವು ಆಚರಣೆ ಮಾಡ್ತೇವೆ. ಕಾತ್ಯಾಯನಿ ಅಮ್ಮನವರ ಪೂಜೆ ಹಾಗೆಯೇ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ. ಅದು ನಮಗೆ ಷಷ್ಠಿ ಪ್ರಾರಂಭವಾಗುವಂಥದ್ದು 27ನೇ ತಾರೀಕು ಶನಿವಾರ ಮಧ್ಯಾಹ್ನ 12 ಗಂಟೆ 4 ನಿಮಿಷಕ್ಕೆ ಪ್ರಾರಂಭವಾದರೆ 28ನೇ ತಾರೀಕು ಭಾನುವಾರ
ಮಧ್ಯಾಹ್ನ 2 ಗಂಟೆ 8 ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಸೂರ್ಯೋದಯದ ಒಂದು ತಿಥಿಯನ್ನು ಗಣನೆ ತೆಗೆದುಕೊಂಡು 28ನೇ ತಾರೀಕು ಭಾನುವಾರ ನಾವು ಕಾತ್ಯಾಯನಿ ಅಮ್ಮನವರನ್ನು ಪೂಜೆ ಮಾಡ್ತೇವೆ. ಹಾಗೆಯೇ ಸಪ್ತಮಿ ನಾವು ಕಾಲರಾತ್ರಿ ಅಮ್ಮನವರ ಪೂಜೆ ಮಾಡ್ತೇವೆ. 28ನೇ ತಾರೀಕು ಭಾನುವಾರ ಮಧ್ಯಾಹ್ನ 2 ಗಂಟೆ 9 ನಿಮಿಷಕ್ಕೆ ಸಪ್ತಮಿ ತಿಥಿ ಪ್ರಾರಂಭವಾದರೆ 29ನೇ ತಾರೀಕು ಸೋಮವಾರ ಮಧ್ಯಾಹ್ನ ಅಂದರೆ ಸಾಯಂಕಾಲ 4 ಗಂಟೆ 32 ನಿಮಿಷಕ್ಕೆ ಸಪ್ತಮಿ ತಿಥಿಯು ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಸೂರ್ಯೋದಯದ ಒಂದು ತಿಥಿಯನ್ನು ಗಣನೆ ತೆಗೆದುಕೊಂಡು 29ನೇ ತಾರೀಕು ಸೋಮವಾರ ಕಾಲರಾತ್ರಿ ಅಮ್ಮನವರ ಪೂಜೆ ಮಾಡ್ತೇವೆ. ಹಾಗೆ ಸರಸ್ವತಿ ಪೂಜೆ ಸಹ ಬರ್ತದೆ. ಅದ್ರ ಬಗ್ಗೆ ಸರಸ್ವತಿ ಪೂಜೆಯ ಬಗ್ಗೆ ನನಗೆ ಒಂದು ನಂತರದಲ್ಲಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಯಾವಾಗ ಬರ್ತದೆ, ಯಾವ ನಕ್ಷತ್ರದಲ್ಲಿ ಆಚರಣೆ ಮಾಡಬೇಕಂತ. ನಂತರದಲ್ಲಿ ನಾವು 9ನೇ ದಿನ 8ನೇ ಅಮ್ಮನವರನ್ನು ಪೂಜೆ ಮಾಡ್ತೇವೆ, ಮಹಾಗೌರಿ ಅಮ್ಮನವರನ್ನು. 29ನೇ ತಾರೀಕು ಸೋಮವಾರ ಸಾಯಂಕಾಲ 4 ಗಂಟೆ 33 ನಿಮಿಷಕ್ಕೆ ನಮಗೆ ಅಷ್ಟಮಿ ತಿಥಿ ಪ್ರಾರಂಭವಾದರೆ 30ನೇ ತಾರೀಕು ಮಂಗಳವಾರ ಸಂಜೆ 6 ಗಂಟೆ 7 ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಸೂರ್ಯದ ಒಂದು ಉದಯದ ತಿಥಿಯನ್ನು ಗಣನೆ ತೆಗೆದುಕೊಂಡು 30ನೇ ತಾರೀಕು ಮಂಗಳವಾರ ಮಹಾಗೌರಿ ಅಮ್ಮನವರನ್ನು ಪೂಜೆ ಮಾಡ್ತೇವೆ. ಹಾಗೆ ಕನ್ಯಾ ಪೂಜೆ ಸಹ ನಮಗೆ ಬಿಡುವಂಥದ್ದು ಆವತ್ತನೇ ದಿವಸ ನಾವು ಆಚರಣೆ ಮಾಡ್ತೇವೆ. ಹಾಗೆ ಅಷ್ಟಮಿ ನವಮಿದ ಸಂಧಿಯಲ್ಲಿ ನಾವು ಸಂಧಿ ಪೂಜೆನ ಸಹ ನಾವು ಆಚರಣೆ ಮಾಡ್ತೇವೆ. ಹಾಗೆಯೇ ಒಂದು ನವಮಿ ತಿಥಿ ನಮಗೆ ಅದು 10ನೇ ದಿನ ಬಂದುಬಿಟ್ಟಿದೆ. ಈ ಸಲ 10ನೇ ದಿವಸ ನಾವು 9ನೇ ಅಮ್ಮನವರನ್ನು ಪೂಜೆ ಮಾಡಬೇಕು. 30ನೇ ತಾರೀಕು ಗುರುವಾರ ಸಾಯಂಕಾಲ 6 ಗಂಟೆ 8 ನಿಮಿಷಕ್ಕೆ ನಮಗೆ ನವಮಿ ತಿಥಿ ಪ್ರಾರಂಭವಾದರೆ 1ನೇ ತಾರೀಕು ಅಕ್ಟೋಬರ್ 1ನೇ ತಾರೀಕು ಬುಧವಾರ ಸಾಯಂಕಾಲ 7 ಗಂಟೆ 2 ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಸೂರ್ಯೋದಯದ ತಿಥಿಯನ್ನು ಗಣನೆ ತೆಗೆದುಕೊಂಡು ಅಕ್ಟೋಬರ್ 1ನೇ ತಾರೀಕು ಬುಧವಾರ ಸಿದ್ಧಿದಾತ್ರಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ. ಇದು ನವದುರ್ಗಿಯವರಲ್ಲಿ ಕೊನೆಯವರವರು ಆಗಿರ್ತಾರೆ. ನಮಗೆ ಇಷ್ಟದಲ್ಲಿ ನಮಗೆ ನವರಾತ್ರಿ ಹಬ್ಬ ಸಂಪನ್ನವಾಗ್ತದೆ. ನಂತರದಲ್ಲಿ ನಮಗೆ ವಿಜಯದಶಮಿ ಬರುವಂಥದ್ದು. ನವದುರ್ಗಿಯವರಲ್ಲಿ ಸಹ ವಿಶೇಷವಾದ ಎಲ್ಲ ಸಿದ್ಧಿಬುದ್ಧಿಯನ್ನು ಪ್ರದಾನ ಮಾಡುವಂಥ ನಾವು ಅಮ್ಮನವರನ್ನು ಪೂಜೆ ಮಾಡ್ತೇವೆ. ಅದು ನಮಗೆ ಪ್ರಾರಂಭವಾಗುವಂಥದ್ದು ಆಶ್ಮಿಜ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು 1ನೇ ತಾರೀಕು ಅಕ್ಟೋಬರ್ ಬುಧವಾರ ಸಾಯಂಕಾಲ 7 ಗಂಟೆ 3 ನಿಮಿಷಕ್ಕೆ ಪ್ರಾರಂಭವಾದರೆ 2ನೇ ತಾರೀಕು ಅಕ್ಟೋಬರ್ ಗುರುವಾರ ಸಾಯಂಕಾಲ 7 ಗಂಟೆ 11 ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಸೂರ್ಯೋದಯದ ತಿಥಿಯನ್ನು ಗಣನೆ ತೆಗೆದುಕೊಂಡು 2ನೇ ತಾರೀಕು ಅಕ್ಟೋಬರ್ ಗುರುವಾರ ಆಚರಣೆ ಮಾಡ್ತೇವೆ. ಸೊ ತುಂಬಾ ಒಂದು ವಿಶೇಷವಾಗಿ ಗುರುವಾರ ನಾವು ಈ ಸಲ ಒಂದು ವಿಜಯದಶಮಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಹಾಗೆಯೇ ಒಂದು ಬನ್ನಿ ಮರದ ಪೂಜೆ ಕೊನೆಯ ಸಹ ಆಗಿರುತ್ತದೆ. ಸೊ ನಾವು ಬನ್ನಿ ಮರದ ಪೂಜೆ ಆಗಿರ್ಬೋದು, ಆ ಕನದೀಪಾರಣೆ ಆಗಿರ್ಬೋದು, ಈ ಸಹ ನಾವು 11 ದಿನ ನಾವು ಆಚರಣೆ ಮಾಡಬೇಕಾಗಿರುತ್ತದೆ. ಎಲ್ಲರಿಗೂ ಸಹ ಗೊಂದಲ ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಾನು ಇಲ್ಲಿ ತಿಳಿಸ್ಕೊಟ್ಟಿರುವಂಥ ತಿಥಿ ಹಾಗೆ ಸೂರ್ಯ ಉದಯದ ತಿಥಿಗಳು ಅಂದರೆ ಸಮಯಗಳು ಆಯಾ ಪ್ರದೇಶಗಳಲ್ಲಿ ಸೀಮಿತವಾಗಿರ್ತದೆ. ಅಂದರೆ ಕೆಲವೊಂದು ಪ್ರದೇಶಗಳಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು. ಆದರೆ ನಾವು ನಮ್ಮ ರಾಜ್ಯದಲ್ಲಿ ಇಷ್ಟರ ಮಟ್ಟಿಗೆ ನಾವು ಆಚರಣೆ ಮಾಡ್ತೇವೆ. ಸೊ ಅದರ ಒಂದು ಉಲ್ಲೇಖವಾಗಿ ನನಗೆ ಒಂದು ತಿಳಿಸ್ಕೊಟ್ಟಿರುತ್ತೇನೆ. ನೋಡಿದ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಮಗೆ ಒಂದು ನವರಾತ್ರಿ ಹಬ್ಬದ ಈ ಸಹ ನಮಗೆ ಯಾಕೆ 11 ದಿನ ಬಂದಿದೆ, ಹಾಗೆ ಯಾವ ದಿನ ಯಾವ ಅಮ್ಮನವರ ಪೂಜೆ ಮಾಡಬೇಕು, ಹಾಗೆ ಅಮ್ಮನವರ ಒಂದು ಸ್ವಲ್ಪ ಅಮ್ಮನವರ ಒಂದು ಬಣ್ಣದ ಬಗ್ಗೆ ಸಹ ತಿಳಿಸಿಕೊಟ್ಟಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.